26 ವರ್ಷದಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಇಲ್ಲೊಬ್ಬ ಆರೋಪಿ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದ. ಕೊನೆಗೂ ಕೂಡ ಆತನನ್ನ ಬಂಧಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಕೋರ್ಟ್ಗೆ ಹಾಜರಾಗದೆ 26 ವರ್ಷದಿಂದ ತಲೆಮರೆಸಿಕೊಂಡಿದ್ದಂತಹ ಆರೋಪಿಯ ಬಂಧನ ಆಗಿದೆ. ಜಯನಗರ ಪೊಲೀಸರಿಂದ ಆರೋಪಿ ಗುಲಾಬ್ ಖಾನ್ ಅರೆಸ್ಟ್ ಆಗಿರುವಂತಹದ್ದು. ಸರಗಳ್ಳತನ ಕೇಸ್ನಲ್ಲಿ 1998ರಲ್ಲಿ ಈತನ ಬಂಧನವಾಗಿತ್ತು. ನಂತರ ಜಾಮೀನನ್ನ ಪಡೆದು ನ್ಯಾಯಾಲಯಕ್ಕೆ ಈತ ಹಾಜರೇ ಆಗ್ತಿರ್ಲಿಲ್ವಂತೆ. ಹೀಗಾಗಿ ವಾರೆಂಟ್ ಜಾರಿ ಮಾಡಿತ್ತು ನ್ಯಾಯಾಲಯ. 24ನೇ ವಯಸ್ಸಿನಲ್ಲಿ ಸರಗಳ್ಳತನ ಮಾಡಿ 50 ವರ್ಷಕ್ಕೆ ಈತ ಲಾಕ್ ಆಗಿರುವಂತಹದ್ದು. ನೋಡಿ, ಈತ ಪೊಲೀಸರಿಗೆ ಯಾವ ರೀತಿ ಚಳ್ಳೆಹಣ್ಣು ತಿನ್ನಿಸ್ತಿದ್ದ ಅಂತೇಳಿ. ಚಾಪೆ ಕೆಳಗೆ ನುಗ್ಗಿ ತಪ್ಪಿಸ್ಕೊಳ್ತಾ ಇದ್ದ. ಪೊಲೀಸರು ಈಗ ರಂಗೋಲಿ ಕೆಳಗೆ ನುಗ್ಗಿ ಈತನನ್ನ ಲಾಕ್ ಮಾಡಿದ್ದಾರೆ. ಅದು 26 ವರ್ಷದ ನಂತರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ಗುಲಾಬ್ ಖಾನ್ ಯಾರು? ಈತ ಪೊಲೀಸರಿಗೆ ಹೇಗೆ ಯಾಮಾರಿಸ್ತಾ ಇದ್ದ ಅಂತ? ಪ್ರೇಮ್, ಗುಲಾಬ್ ಖಾನ್ ಅನ್ನುವಂಥ ವ್ಯಕ್ತಿ 1998ರಲ್ಲಿ ಅಂದರೆ 26 ವರ್ಷಗಳ ಹಿಂದೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸರಗಳ್ಳತನ ಪ್ರಕರಣದಲ್ಲಿ ಬಂಧನವಾಗಿ ನಂತರ ಜಾಮೀನಿನ ಮೇಲೆ ಆಚೆ ಬಂದಿರ್ತಾನೆ. ಆಚೆ ಬಂದಾದ ಬಳಿಕ ಕೋರ್ಟ್ ಪ್ರೊಸೀಜರ್ಗೆ ಆತ ಹಾಜರಾಗಬೇಕು ಅನ್ನುವಂಥ ನಿಯಮವನ್ನು ಮಾಡಿ ಒಂದಷ್ಟು ಕಂಡೀಷನ್ ಹಾಕಿ ಆತನಿಗೆ ಬೇಲನ್ನು ಕೊಟ್ಟಿರೋದಾಗುತ್ತೆ. ಅದಾದ ಬಳಿಕ ಆತ ಕೋರ್ಟ್ನ ಪ್ರತಿಯೊಂದು ಇದಕ್ಕೂ ಕೂಡ ಅಟೆಂಡ್ ಆಗ್ತಾ ಇರಲಿಲ್ಲ. ಪ್ರತಿ ನೋಟಿಸ್ಗೂ ಕೂಡ ಗೈರಾಗುವುದರ ಮೂಲಕ ಆತ ತಪ್ಪಿಸ್ಕೊಳ್ತಿರ್ತಾನೆ. ಹಾಗಾಗಿ ಪೊಲೀಸರು ಕಳೆದ 26 ವರ್ಷಗಳಿಂದ ಆತನಿಗಾಗಿ ಹುಡುಕಾಟವನ್ನು ನಡೆಸಿದ್ರು. ಆದರೆ ಕಳೆದ 2 ದಿನಗಳ ಹಿಂದೆ ಈತ ರಾಮನಗರದಲ್ಲಿ ಒಂದು ವೆಲ್ಡಿಂಗ್ ಕೆಲಸವನ್ನು ಮಾಡ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಗತ್ತೆ. ಆ ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಜಯನಗರ ಪೊಲೀಸರು ಬರೋಬ್ಬರಿ 26 ವರ್ಷಗಳ ನಂತರ ಅವನಿಗೆ ಬಂಧನ ಮಾಡಿ ಹಿಂದೆ ದಾಖಲಾಗಿದ್ದಂಥ ಕೇಸನ್ನು ರೀಓಪನ್ ಮಾಡಿ ಮತ್ತೆ ಜೈಲಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.